ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದು ಇಸ್ರೇಲ್ ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಒಂದು ಯುದ್ಧಕ್ಕೆ ಅಂತೂ ಇಂತೂ ನೆರೆಹೊರೆ ರಾಷ್ಟ್ರಗಳಂತೂ ತುಂಬಾ ನಲುಗಿ ಹೋಗಿತು. ಇದಕ್ಕೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ಏನು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಯುದ್ಧ ವಿರಾಮ ಘೋಷಣೆಯಾಗಿದೆ. 5 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲಿನ ದಾಳಿಯನ್ನ ಮುಂದೂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ನಡೆಯಿತು. ಇರಾನ್ ಜೊತೆ ಅಮೆರಿಕ ಶಾಂತಿ ಮಾತುಕತೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಹರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಇರಾನ್ಗೆ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಇರಾನ್ ಜೊತೆ ಸಂಘರ್ಷ ನಿವಾರಣೆಗೆ ಮಾತುಕತೆ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಪೋಸ್ಟ್ ಅನ್ನ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಈಗ ವಿರಾಮವನ್ನ ಇಟ್ಟಿದ್ದಾರೆ. ಅದು ಕೂಡ 5 ದಿನಗಳ ಕಾಲ ಕದನ ವಿರಾಮ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಆಗ್ತಾ ಇತ್ತು. ಒಂದು ಕಡೆ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು. ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ನೆರೆಹೊರ ರಾಷ್ಟ್ರಗಳು, ಅದರಲ್ಲಿ ಭಾರತ ರಾಷ್ಟ್ರ ಕೂಡ ಒಂದು. ಈಗ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಅಂತ ಹೇಳಿ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದರಲ್ಲೂ ಕೂಡ 48 ಗಂಟೆಗಳ ಕಾಲ ಒಂದು ಕಾಲಾವಕಾಶವನ್ನ ಕೂಡ ಕೊಟ್ಟಿತ್ತು. ಆದರೆ ಇನ್ನೂ 24 ಗಂಟೆ ಬಾಕಿ ಇತ್ತು ಇರಾನ್ಗೆ. ಆದರೆ ಅಮೆರಿಕ ಯಾವಾಗ ಈ ಒಂದು ಹೇಳಿಕೆಗಳನ್ನ ಕೊಡೋಕೆ ನಿಲ್ಲತ್ತೆ, ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಲಿಲ್ಲ ಅಂತಂದ್ರೆ, ಇನ್ನ 48 ಗಂಟೆಗಳಲ್ಲಿ ಈ ಕೆಲಸ ಆಗಲಿಲ್ಲ ಅಂದ್ರೆ ನಾನು ಈ ಇರಾನ್ ಮೇಲೆ ಇರುವಂತಹ ಏನು ಈ ನೀರಿನ ಶುದ್ಧೀಕರಣ ಘಟಕ ಇದೆ ಅದನ್ನ ಧ್ವಂಸ ಮಾಡ್ತೇನೆ ಅಂತ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಪ್ರತ್ಯುತ್ತರವನ್ನ ಕೊಡುತ್ತೆ. ಒಂದು ವೇಳೆ ಆ ರೀತಿ ನಮ್ಮ ನೀರಿನ ಶುದ್ಧೀಕರಣವನ್ನ ಧ್ವಂಸ ಮಾಡಿದ್ದೇ ಆದ್ರೆ ಅಮೆರಿಕಾದ ನಮ್ಮ ಇರಾನ್ನಲ್ಲಿ ಅದೆಲ್ಲವೂ ಕೂಡ ದುರಸ್ತಿ ಕಾರ್ಯಗಳು ಸಂಪೂರ್ಣ ಆಗೋವರೆಗೂ ನಾವು ಈ ಒಂದು ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೇವೆ, ತೆಗೆಯೋದೇ ಇಲ್ಲ. ಎಷ್ಟು ದಿವಸವಾಗಿ ನಮ್ಮ ಎಲ್ಲ ಕೆಲಸಗಳು ದುರಸ್ತಿ ಕಾರ್ಯಗಳು ಮುಗಿಯುತ್ತೆ ಅವಾಗ ನಾವು ತೆಗಿತೇವೆ. ಅದರ ಜೊತೆಗೆ ಅಮೆರಿಕದ ತಂತ್ರಜ್ಞಾನ ಆಗಿರಬಹುದು, ಹಾಗೆ ಅಲ್ಲಿರುವಂತಹ ತೈಲ ಘಟಕ ಆಗಿರಬಹುದು, ಅದರ ಮೇಲೂ ಕೂಡ ನಾನು ದಾಳಿಯನ್ನ ಮಾಡ್ತೀನಿ ಅಂತ ಇರಾನ್ ಹೇಳ್ತು. ಇದರ ಬೆನ್ನಲ್ಲೇ ಈಗ 5 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್. ತಾತ್ಕಾಲಿಕವಾಗಿ ಮಧ್ಯಪ್ರಾಚ್ಯ ಯುದ್ಧಕ್ಕೆ ವಿರಾಮವನ್ನ ಘೋಷಣೆ ಮಾಡಿರುವುದು ಯಾಕೆ ಅನ್ನೋದು ಹಲವಾರು ಯಕ್ಷ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹಲವಾರು ಅನುಮಾನಗಳು ಬರುವ ರೀತಿ ಮಾಡ್ತಾ ಇದೆ. ಇತ್ತ ನೆರೆಹೊರ ರಾಷ್ಟ್ರಗಳು ನಿಟ್ಟುಸಿರನ್ನ ಬಿಟ್ಟಿವೆ. 5 ದಿನಗಳ ಕಾಲ ಆದ್ರೂ ಈ ಕದನ ವಿರಾಮ ನಿಲ್ಲತ್ತೆ ಅಂತ. ಆದ್ರೆ ಇರಾನ್ ಜೊತೆ ಅಮೆರಿಕ ಶಾಂತಿ ಮಾತುಕತೆ ಆಗಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂದ್ರೆ ಈಗ 5 ದಿನಗಳ ಕಾಲ ಇರಾನ್ಗೆ ಯುದ್ಧ ಮಾಡೋದು ಬೇಡ ಅಂತ 5 ದಿನಗಳ ಕಾಲ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂತಂದ್ರೆ ನಿಜಕ್ಕೂ ಏನಾದ್ರೂ ಒಂದು ತಂತ್ರವನ್ನ ರೂಪಿಸ್ತಾ ಇದೆಯಾ ಅಮೆರಿಕ ಅನ್ನೋದು ಗೊತ್ತಾಗತ್ತೆ. ಅಥವಾ ಹರ್ಮುಜ್ ಜಲಸಂಧಿಯನ್ನ ನಾವು ಇನ್ನೂ ಕೂಡ ಬಂದ್ ಮಾಡ್ತೇವೆ, ನೀವು ಈ ರೀತಿ ಏನಾದರೂ ಯುದ್ಧವನ್ನ ಮಾಡಿದ್ರೆ, ನಮ್ಮ ನೀರಿನ ಶುದ್ಧೀಕರಣವನ್ನು ಏನಾದರೂ ನೀವು ಧ್ವಂಸಗೊಳಿಸಿದ್ರೆ ನಾವು ಅದನ್ನು ದುರಸ್ತಿ ಕಾರ್ಯ ನಡೆಯೋವರೆಗೂ ನಾವು ಯಾರಿಗೂ ನಾವು ಕಳಿಸೋದಿಲ್ಲ, ಯಾವುದೇ ಆಮದು ರಫ್ತುಗಳು ಆಗೋಗಿಲ್ಲ, ಹರ್ಮುಜ್ ಜಲಸಂಧಿನ ನಾವು ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳಿದಾಗ ಅಮೆರಿಕ ಎಲ್ಲೋ ಯೋಚನೆ ಮಾಡಿರಬಹುದು, ಈ ರೀತಿ ಆದರೆ ಅವರ ರಾಷ್ಟ್ರದಲ್ಲೂ ಕೂಡ ಅವರಿಗೆ ಎಫೆಕ್ಟ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ತಾತ್ಕಾಲಿಕವಾಗಿ 5 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಮಾಡ್ತಾ, ಅಥವಾ ಈ ಇರಾನ್ಗೆ 5 ದಿನಗಳ ಕಾಲ ಕದನ ವಿರಾಮ ಅಂತ ಘೋಷಣೆ ಮಾಡಿ ತದನಂತರ ಏನಾದರೂ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಏಕಾಏಕಿ ಅಟ್ಯಾಕ್ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾ ಇದೆಯಾ, ಎಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನೇರವಾಗಿ ನಮ್ಮ ಡೆಸ್ಕಿಂದ ನಮ್ಮ ಪ್ರತಿನಿಧಿ ಶಿವು ಅವರು ಉತ್ತರವನ್ನ ಕೊಡ್ತಾರೆ, ಮಾತನಾಡ್ತಾರೆ. ಎಸ್ ಶಿವು, ಈಗ ಮಧ್ಯಪ್ರಾಚ್ಯ ಯುದ್ಧ ಒಂದ್ ಕಡೆ ನಡೀತಾ ಇದೆ. ಅಮೆರಿಕ ಟ್ರಂಪ್ ಅವರು 48 ಗಂಟೆಗಳಲ್ಲಿ ಇರಾನ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಾರೆ. ಆದ್ರೆ ಇದರ ನಡುವೆ ಈಗ ಏಕಾಏಕಿ 5 ದಿನಗಳ ಕಾಲ ಈ ಒಂದು ಯುದ್ಧದ ವಿರಾಮ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಏನರ್ಥ, ಏನಿರ್ಬೋದು, ಈ ಹಿಂದೆ ಏನಾದ್ರೂ ಪ್ಲಾನ್ ಇದೆಯಾ ಅಥವಾ ತಂತ್ರ ಏನಾದ್ರೂ ರೂಪಿಸ್ತಾ ಇದೆಯಾ ಅಮೆರಿಕ ಅಂತ? ಇಂಚನ ಈಗ 5 ದಿನಗಳ ಕಾಲ ನಾವು ಯುದ್ಧ ವಿರಾಮವನ್ನ ಘೋಷಿಸ್ತೇವೆ, ಯುದ್ಧ ವಿರಾಮವನ್ನ
ಮಾಡ್ತಿದ್ದೇವೆ ಅನ್ನುವಂಥ ಒಂದು ಟ್ರೂತ್ನಲ್ಲಿ ಪೋಸ್ಟ್ ಹಾಕ್ಕೊಂಡಿರುವಂಥದ್ದೇನಿದೆ ಅದು ನಿಜಕ್ಕೂ ಕೂಡ ಇಡೀ ಜಗತ್ತಿನ ಅಷ್ಟು ರಾಷ್ಟ್ರಗಳ ಜನತೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತ ಆಗಿರುವಂಥದ್ದು ಒಂದು ಹಂತಕ್ಕೆ ಬಂದಿದೆಯಾ ಮಾತುಕತೆ. ಅಂದರೆ ಈ ಮೂರೂ ರಾಷ್ಟ್ರಗಳು ಕೂಡ ಅಮೇರಿಕ, ಇಸ್ರೇಲು, ಇರಾನ್ ಮೂರೂ ರಾಷ್ಟ್ರಗಳು ಕೂಡ ಕಳೆದ 23 ದಿನಗಳಿಂದ ಯಾರೂ ಬಿಟ್ಕೊಡ್ತಿರ್ಲಿಲ್ಲ. ಸೊ ಇಸ್ರೇಲು ಅಮೇರಿಕ ದಾಳಿ ಮಾಡ್ತಾ ಇದ್ದಿದ್ದಕ್ಕೆ ಇರಾನ್ ಕೂಡ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇತ್ತು. ತನ್ನ ಎಲ್ಲ ಸರ್ವೋಚ್ಚ ನಾಯಕರುಗಳನ್ನು ಕಳ್ಕೊಂಡ ಮೇಲೂ ಕೂಡ 23 ದಿನಗಳ ಕಾಲ ಯುದ್ಧವನ್ನು ಎಳ್ಕೊಂಡು ಬಂದು ನಿಲ್ಲಿಸಿತ್ತು. ಇದಕ್ಕೆ ಯುದ್ಧ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ಈ ಯುದ್ಧವನ್ನು ಮುಗಿಸ್ತೀವಿ ಅಂತ ಹೇಳಿ ಟ್ರಂಪ್ ಹೇಳಿಕೆಯನ್ನು ಕೊಡ್ತಾನೆ ಬರ್ತಾ ಇದ್ರು. ಆದರೆ ಇರಾನ್ ಜಗ್ತಾನೆ ಇರಲಿಲ್ಲ. ಅದು ಕಡೆಗೆ ಸ್ಟೇಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನು ಯಾವಾಗ ಬಂದ್ ಮಾಡ್ತೋ ಆ ಬಂದ್ ಮಾಡಿದಂಥ ಎಫೆಕ್ಟ್ನಲ್ಲಿ ಈಗ ಸರಿಸುಮಾರು ಸ್ಟೇಟ್ ಆಫ್ ಹಾರ್ಮುಜ್ನ ಜಲಸಂಧಿಯಲ್ಲಿ 3,000ಕ್ಕೂ ಹೆಚ್ಚು ಹಡಗುಗಳು ಕಚ್ಚಾ ತೈಲವನ್ನು ಹೊತ್ತ ಹಡಗುಗಳು ಅಲ್ಲಿ ಪಾರ್ಕಿಂಗ್ ಲಾಟ್ ರೀತಿಯಲ್ಲಿ ಅಲ್ಲೇ ಸಿಕ್ಕಾಕೊಂಡಿರುವಂಥದ್ದು. ಹಾಗಾಗಿ ಈಗ ಏನು 48 ಗಂಟೆಗಳ ಕಾಲ ಒಂದು ಧಮಕಿಯನ್ನು ಹಾಕಿದ್ರು ಟ್ರಂಪ್, 48 ಗಂಟೆಗಳ ಒಳಗಾಗಿ ನೀವೇನಾದರೂ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಾಶವನ್ನು ಮಾಡ್ತೇವೆ, ಇಡೀ ಇರಾನ್ನ ಎಲ್ಲ ವಿದ್ಯುತ್ ಸ್ಥಾವರಗಳನ್ನು ಟಾರ್ಗೆಟ್ ಮಾಡ್ತೇವೆ, ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡ್ತೇವೆ, ಸರ್ವನಾಶ ಮಾಡ್ತೇವೆ ಅನ್ನೋಂಥ ಒಂದು ಏನು ಟ್ರಂಪ್ ಹೇಳಿದಂಥ ಮಾತೇನಿದೆ ಅದು ಕಳೆಯೋದಕ್ಕೆ ಕೆಲವು ಗಂಟೆಗಳು ಇರುವಾಗಲೇ ಮತ್ತೆ ಟ್ರೂತ್ನಲ್ಲಿ ಬಂದು 5 ದಿನಗಳ ಕಾಲ ನಾವು ಕದನ ವಿರಾಮವನ್ನು ಘೋಷಿಸ್ತೇವೆ, ಎಲ್ಲ ರೀತಿಯ ಯುದ್ಧವನ್ನು ನಿಲ್ಲಿಸ್ತೇವೆ, ಎಲ್ಲ ರೀತಿಯ ಎಲ್ಲ ಮಾದರಿಯ ಯುದ್ಧ ಅಟ್ಯಾಕ್ ಮಾಡ್ತಾ ಇರೋದನ್ನು ನಿಲ್ಲಿಸೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಇರಾನ್ ಮತ್ತೆ ನಮ್ಮ ಮಧ್ಯೆ 2 ದಿನಗಳಿಂದ ಮಾತುಕತೆ ಆಗಿದೆ. ಆ ಮಾತುಕತೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ 5 ದಿನಗಳ ಕಾಲ ನಾವು ಕದನ ವಿರಾಮವನ್ನು ಘೋಷಿಸ್ತಿದ್ದೇವೆ ಅಂತೇಳಿ ಈಗ ಟ್ರೂತ್ನಲ್ಲಿ ಹಾಕ್ಕೊಂಡಿರುವಂಥದ್ದು. ಈ ಹಾಕ್ಕೊಂಡಿರುವಂಥ ಬೆನ್ನಲ್ಲೇನೆ ಯಾರು ಇವರ ಜೊತೆಗೆ ಮಾತನಾಡ್ತಿದ್ರು, ಏನು ಇರಾನ್ ಪರವಾಗಿ ಯಾರು ಮಾತಾಡಿದ್ದಾರೆ, ಅವರು ಮಧ್ಯಸ್ಥಿಕೆ ಯಾರು ವಹಿಸಿದ್ದಾರೆ, ಇದು ಯಾವುದನ್ನು ಕೂಡ ಹೇಳಲಿಲ್ಲ. ಆದರೆ ಅರಾಚಿ ಏನಾದರೂ ಅರಾಚಿ ಜೊತೆಗೆ ಅಂದರೆ ಇರಾನ್ನ ವಿದೇಶಾಂಗ ಸಚಿವ ಅರಾಚಿ ಜೊತೆಗೆ ಮಾತನಾಡಿದಾರಾ, ಅಥವಾ ನೀವು ಹೇಳಿದಾಗೆ ಈಗ ಸದ್ಯಕ್ಕೆ ಕದನ ವಿರಾಮವನ್ನು ಘೋಷಿಸಿ 5 ದಿನಗಳ ಕಾಲ ನಿಲ್ಲಿಸೋ ಹಂಗೆ ಮಾಡಿ ಮತ್ತೆ ಒಂದು ದೊಡ್ಡ ಪ್ಲಾನ್ ಮೂಲಕ ಬರ್ತಾರಾ, ಇದೆಲ್ಲವೂ ಕೂಡ ಇನ್ನೂ ಡಿಕೋಡ್ ಆಗಬೇಕಾಗಿದೆ. ಸದ್ಯಕ್ಕೆ ನಾವು ಯಾವುದೇ ಅಟ್ಯಾಕ್ ಅನ್ನ ಮಾಡಲ್ಲ, ಎಲ್ಲ ಒಂದು ಆರ್ಮಿಯ ವಿಂಗ್ಗಳಿಗೂ ಕೂಡ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೇನೆ, ಯುದ್ಧವನ್ನ ಕದನ ವಿರಾಮ ಘೋಷಣೆ ಆಗಿದೆ, ಹಾಗಾಗಿ ನೀವು ಯಾರು ಕೂಡ ಅಟ್ಯಾಕ್ ಅನ್ನ ಮಾಡಬಾರ್ದು ಅಂತ ಹೇಳಿ ಏನು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಟ್ರೂತ್ ನಲ್ಲಿ. ಎಸ್ ಶಿವು, ಮತ್ತಷ್ಟು ನಾನು ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈಗ ಈ ಒಂದು ಅಮೆರಿಕೆಯ ನಡೆ, ಇರಾನ್ ತೈಲ ಸ್ಥಾವರಗಳ ಮೇಲೆ ಕಳೆದ 2 ದಿನಗಳಿಂದ ಇರಾನ್ ಅಮೆರಿಕ ನಡುವೆ ಉತ್ತಮ ಮಾತುಕತೆ ನಡೆದಿತ್ತು. ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ವಿಶ್ವವನ್ನೇ ಅಚ್ಚರಿಗೊಳಿಸುವಂತೆ ಪೋಸ್ಟ್ ಮಾಡಿದಂತಹ ಟ್ರಂಪ್ ಇತ್ತ ಭೀಕರ ಯುದ್ಧಕ್ಕೆ ಅಂತ್ಯ ಹಾಡ್ತಾರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ನಡೆ. ಇರಾನ್ ತೈಲ ಸ್ಥಾವರಗಳ ಮೇಲೆ ದಾಳಿ ಮಾಡದಂತೆ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಕಳೆದ 2 ದಿನಗಳಿಂದ ಇರಾನ್ ಅಮೆರಿಕ ನಡುವೆ ಉತ್ತಮ ಮಾತುಕತೆ ನಡೀತಾ ಇದೆ. ಟ್ರೂತ್ನಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿರೋದು ವಿಶ್ವವನ್ನೇ ಅಚ್ಚರಿಗೊಳಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಪೋಸ್ಟ್, ಈ ಒಂದು ಭೀಕರ ಯುದ್ಧಕ್ಕೆ ಹಾಗಿದ್ರೆ ಅಂತ್ಯ ಹಾಡ್ತಾರಾ ಡೊನಾಲ್ಡ್ ಟ್ರಂಪ್? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಈ ಟ್ರೂತ್ನ ಪೋಸ್ಟ್. ನಾವು ಗಮನಿಸಬೇಕಾಗಿರೋದು ನೋಡಿ, ಯುದ್ಧ ಅಂತ ಬಂದಾಗ ಅದ್ಯಾರೇ ಆಗಿರ್ಬೋದು, ಇರಾನ್ನ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡ್ರು ಕೂಡ ಕುಗ್ಗದೆ, ಯಾವುದಕ್ಕೂ ಮಣಿಯದೆ, ಹೆದರದೆ ಈಗ ಅಮೆರಿಕಾನ ಎದುರಾಕೊಂಡು ನಿಂತಿತ್ತು ಇರಾನ್. ಅಷ್ಟು ಪುಟ್ಟ ರಾಷ್ಟ್ರವಾದ ದೊಡ್ಡ ರಾಷ್ಟ್ರವನ್ನ ಎದುರಿಸೋಕೆ ನೋಡಿ, ನಾವು ಗಾದಿ ಮಾತುಗಳನ್ನ ಕೂಡ ಕೇಳಿರ್ತೀವಿ. ಏನಂತ, ಈ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋ ಬದಲು ಯುಕ್ತಿಯಿಂದ ಏನಾದರೂ ಗೆಲ್ಲಬೇಕು ಅಂತ. ಈಗ ಇರಾನ್ ಅದನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಲೈವ್ನಲ್ಲಿ ನಮ್ಮ ಪ್ರತಿನಿಧಿ ಶಿವು ಸಂಪರ್ಕಕ್ಕೆ. ಶಿವು, ಈಗ ನಾನು ಹೇಳಿದೆ, ಇರಾನ್ ಚಿಕ್ಕ ರಾಷ್ಟ್ರ ಆದರೂ ದೊಡ್ಡ ರಾಷ್ಟ್ರವನ್ನು ಯಾವ ರೀತಿಯಾಗಿ ಎದುರಿಸ್ತಾ ಇದೆ ಅಂತ. ಇದರ ಜೊತೆಗೆ ಈಗ ಅಮೆರಿಕ ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದೆ? ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ಕೊತಾ ಇದೆ ಒಳಗೆ, ಅಥವಾ ಇರಾನ್ ಮತ್ತೆ ಅಮೆರಿಕ ಏನಾದರೂ ಮಾತುಕತೆ ನಡೆಸಿತ್ತಾ ಈ ಹಿಂದೆ ಅಂತ? ಅಂದರೆ ಕಳೆದ 2 ದಿನಗಳಿಂದ ನಾವು ಮಾತನಾಡ್ತಿದ್ವಿ ಅಂತ ಹೇಳ್ತಾ ಇದೆ. ಏನು ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. 2 ದಿನಗಳಿಂದಲೂ ಕೂಡ ಈಗ ನಾವು ಮಾತನಾಡ್ತಾ ಇದ್ದೇವೆ. ಮಾತನಾಡುವಂಥ ಒಂದು
ಫಲಪ್ರದವಾಗಿ ಉತ್ತಮವಾದಂಥ ಮಾತುಕತೆ ಆಗಿರೋದ್ರಿಂದಾಗಿ ಈಗ ನಾವು ಸೀಸ್ ಫೈರ್ ಅಂದರೆ ಕದನ ವಿರಾಮವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದರೆ ಇದು ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಇದನ್ನು ನಿಲ್ಲಿಸಲೇಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಮಾತುಕತೆ ಮಾಡಿ ಯುದ್ಧವನ್ನು ನಿಲ್ಲಿಸಲೇಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಅಂದರೆ ಅಮೇರಿಕ ಜನತೆ ಕೂಡ ಈ ಯುದ್ಧದ ವಿರುದ್ಧವಾಗಿದ್ದಾರೆ. ಬಹಳ ಅರ್ಧಕ್ಕಿಂತ ಹೆಚ್ಚು ಜನ ಈ ಯುದ್ಧದ ವಿರುದ್ಧವಾಗಿದ್ದಾರೆ. ನ್ಯಾಟೋ ರಾಷ್ಟ್ರಗಳು ಕೂಡ ಸಾಥ್ ಕೊಡ್ತಾ ಇಲ್ಲ. ಬ್ರಿಟನ್ ಒಂದು ಬಿಟ್ಟರೆ ಇನ್ಯಾರೂ ಕೂಡ ಸಾಥ್ ಕೊಡ್ತಾ ಇಲ್ಲ. ಅದರ ಜೊತೆಗೆ ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಪರಿಣಾಮ ಬೀಳ್ತಾ ಇದೆ ಇಡೀ ಜಗತ್ತಿನ ರಾಷ್ಟ್ರಗಳ ಮೇಲೆ, ಅವರೆಲ್ಲರೂ ಕೂಡ ಒತ್ತಡ ಹಾಕ್ತಿರುವಂಥದ್ದು. ಹಾಗಾಗಿ ಮೊದಲಿಗೆ ಇರಾನೇ ಬರಲಿ, ಇರಾನೇ ನಾವು ಶರಣಾಗ್ತೀವಿ, ನಾವು ಸೋತಿದ್ದೀವಿ ಅಂತ ಹೇಳಲಿ, ಅಥವಾ ಶಾಂತಿ ಮಾತುಕತೆಗೆ ಮುಂದಾಗ್ತೀವಿ ಅಂತ ಹೇಳಲಿ ಅಂತ ಕಾಯ್ಕೊಂಡಿದ್ದಂಥ ಟ್ರಂಪ್ ಏನಿದ್ದಾರೆ, ಟ್ರಂಪ್ ಈಗ ತಾನೇ ಶಾಂತಿ ಮಾತುಕತೆಗೆ ಮುಂದಾಗಿರುವಂಥದ್ದು. 5 ದಿನಗಳ ಕಾಲ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇದರ ಹಿಂದೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಬಹುಶಃ ಅಮೇರಿಕದ ಒಳಗಡೆ ಕೂಡ ಒತ್ತಡ ಇದೆ, ತಮ್ಮ ಸ್ವಂತ ಪಾರ್ಟಿಯಲ್ಲೇ ಕೂಡ ಒತ್ತಡ ಇದೆ, ನ್ಯಾಟೋ ರಾಷ್ಟ್ರಗಳ ಒತ್ತಡ ಇದೆ, ಜಗತ್ತಿನ ಎಲ್ಲ ನಾಯಕರು, ಎಲ್ಲ ದೇಶಗಳು ಕೂಡ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರದ ಆರ್ಥಿಕತೆ ಮೇಲೆ ಪರಿಣಾಮ ಬೀಳ್ತಾ ಇದೆ. ಪ್ರತಿಯೊಂದು ರಾಷ್ಟ್ರದ ಷೇರು ಮಾರುಕಟ್ಟೆ ಕುಸಿತಾ ಇದೆ ಅನ್ನುವಂಥ ಒಂದು ಒತ್ತಡ ಏನಿದೆ, ಆ ಒತ್ತಡದಿಂದಾಗಿ ಬಹುಶಃ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಈಗ ವಿಶ್ಲೇಷಣೆ ಮಾಡ್ತಾ ಇರೋದು. ಆದ್ರೆ ಟ್ರಂಪ್ ಇದ್ರ ಹಿಂದೆ ಬೇರೆ ಇನ್ನೇನಾದ್ರು ದೊಡ್ಡ ನಾವು ಒಂದು ಸರ್ತಿ ಶಾಂತಿ ಮಾತುಕತೆಗೆ ಬಂದಿದ್ವಿ, ಅವ್ರು ಕೇಳಲಿಲ್ಲ, ಹಾಗಾಗಿ ಮತ್ತೆ ದಾಳಿಯನ್ನು ಮುಂದುವರಿಸ್ತೀವಿ ಅಂತ 5 ದಿನಗಳ ನಂತರ ಚಾನ್ಸ್ ತಗೊಳಕ್ಕೆ ಏನಾದ್ರು ನೋಡ್ತಾ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಇದಂತೂ ನಿಜಕ್ಕೂ ಜಗತ್ತೇ ಕುತೂಹಲದಿಂದ ನೋಡ್ತಿರುವಂತ ವಿಚಾರ ಆಗಿತ್ತು. ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳೇ ಕಾದ್ ನೋಡ್ಬೇಕಾಗುತ್ತೆ. ಆಫ್ ಕೋರ್ಸ್. ಥ್ಯಾಂಕ್ ಯು ಸೋ ಮಚ್ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.